Hello everyone, welcome to Square Catalyst. So today in this class we are going to start with a new lesson that is number play. ಓಕೆ, ಸೊ ಶುರು ಮಾಡೋಕ್ಕೂ ಮುಂಚೆ ನಿಮ್ಗೆ ಏನಾದರೂ ಡೌಟ್ ಇತ್ತು, ನನ್ನ ಹತ್ರ ಏನಾದರೂ ಕ್ವೆಶನ್ಸ್ ಕೇಳಬೇಕಿತ್ತು ಅನ್ನೋದಾದರೆ ನೀವು ಇನ್ಸ್ಟಾಗ್ರಾಮ್ ಮುಖಾಂತರ ನನಗೆ ಮೆಸೇಜ್ ಮಾಡ್ಬೋದು. ಆ ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಕಮೆಂಟ್ನಲ್ಲೂ ಮೆನ್ಷನ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೊಟ್ಟಿರ್ತೀನಿ. ಓಕೆ, ಆ್ಯಂಡ್ ನಾನು ಇಲ್ಲಿ ಕ್ಲಾಸಲ್ಲಿ ಏನು ಸಾಲ್ವ್ ಮಾಡ್ತೀನಿ ಆ PDF ನೀವು ಬೇಕು ಅನ್ನೋದಾದರೆ ನನಗೆ ಇನ್ಸ್ಟಾಗ್ರಾಮ್ ಮುಖಾಂತರ ಮೆಸೇಜ್ ಮಾಡಿ ಕೇಳ್ಬೋದು. ನಾನು PDF ರೀತಿ ಕೊಡ್ತೀನಿ. ಓಕೆ, ಎಸ್. So 6.1 numbers tells us things. So okay, what do the number in the figure below tells us? ನಾವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ನಂಬರ್ ಏನು ಹೇಳ್ತಿದೆ ಏನನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಓಕೆನಾ, ಇಲ್ಲೂ ಒಂದು ಇಮೇಜ್ ಇದೆ, ನೆಕ್ಸ್ಟ್ ಇನ್ನೊಂದು ಕೂಡ ಇಮೇಜ್ ಇದೆ. ಸೊ ಇಲ್ಲೂ ನಂಬರ್ಸ್ಗಳಿದ್ದಾವೆ. ಏನಿದು ಅಂತಂದರೆ ಸ್ಟೂಡೆಂಟ್ಸ್ಗಳನ್ನ ಈ ರೀತಿ ರ್ಯಾಂಡಮ್ ಆಗಿ ಅರೇಂಜ್ ಮಾಡಿರ್ತಾರೆ. ಓಕೆನಾ, ಸೊ ಅವ್ರು ಏನು ಮಾಡ್ತಾರೆ ಅಂತಂದರೆ ಒಬ್ಬೊಬ್ಬರು ಅವರಿಗಿಂತ ಮುಂದೆ ಎಷ್ಟು ಜನ ಟಾಲ್ ಇರ್ತಾರೆ ಅವರಿಗಿಂತ ಅಂತ ನಂಬರ್ಸ್ ಹೇಳ್ತಾರೆ. ಸೊ ಈಗ ಇಲ್ಲಿ 0 ನೋಡ್ಬೋದು. 0 ಅಂದ್ರೇನು, ಇವನಿಗಿಂತ ಮುಂದೆ ಯಾರು ಹೈಟ್ ಇಲ್ಲ, ಇವನಿಗಿಂತ ಟಾಲರ್ ಯಾರೂ ಇಲ್ಲ. ಓಕೆನಾ, ಸೊ ದಟ್ ಈಸ್ ವೈ ಹಿಯರ್ ಇಟ್ ಇಸ್ 0. ಸೊ ಫಸ್ಟ್ ಒನ್ ಯಾವಾಗಲೂ 0 ಬರುತ್ತೆ, ಯಾಕಂದರೆ ಅವ್ರಿಗಿಂತ ಮುಂದೆ ಯಾರೂ ಇರೋದೇ ಇಲ್ವಲ್ಲ. ಸೊ ದಟ್ ಈಸ್ 0. ಸೆಕೆಂಡ್ ಒನ್ ಬಂದಾಗ ಅವನಿಗಿಂತ ಮುಂದೆ ಇರೋನು ಎಷ್ಟು ಹೈಟ್ ಇದ್ದಾರೆ ನೋಡಿ, ಇಲ್ಲಿ 1 ಅಂತಿದೆ. 1 ಅಂತಂದ್ರೇನು, ಒಬ್ಬ ಮಾತ್ರ ಹೈಟ್ ಇದ್ದಾನೆ ಇವನಿಗಿಂತ ಮುಂದೆ. ಸೊ ಇಲ್ಲಿ 0 ಅಂದರೆ ನಾವು ಇಲ್ಲಿ ನೋಡಿದ್ರೆ ಈ ರೆಡ್ ಏನಿದೆ ಇದು ಓವರಾಲ್ ಎಲ್ಲದಕ್ಕಿಂತ ಟಾಲೆಸ್ಟ್. ಓಕೆನಾ, ಅದಕ್ಕೆ ಈ ಒಂದು ವ್ಯಾಲ್ಯೂ ಯಾವಾಗಲೂ 0 ಇರುತ್ತೆ, ಯಾಕಂದರೆ ಟಾಲ್ ಎಲ್ಲರಿಗಿಂತ ಹೈಟ್ ಇರುವಾಗ 0ನೇ ಅಲ್ವಾ, ಮುಂದೆ ಯಾರೂ ಹೈಟ್ ಇರಲ್ಲ, ಹಿಂದೆ ಕೂಡ ಯಾರೂ ಹೈಟ್ ಇರಲ್ಲ. 2 ಅಂದರೆ ಇವನಿಗಿಂತ ಮುಂದೆ ಇಬ್ಬರು ಹೈಟ್ ಇದ್ದಾರೆ. ಓಕೆನಾ, ಹಾಗೆ ಇವೆಲ್ಲ ಎಷ್ಟು ನಂಬರ್ ಹೇಳ್ತಾರೆ ಅಷ್ಟು ಜನ ಮುಂದೆ ಟಾಲ್ ಇರ್ತಾರೆ ಅಂತ ಅರ್ಥ. ಓಕೆ, ಇಲ್ಲೂ ನಾವು ಹಾಗೆ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ 6 ಇದೆ ಲಾಸ್ಟಲ್ಲಿ ನೋಡಿ. 6 ಇತ್ತು ಅಂದರೆ ಏನರ್ಥ, ಮುಂದೆ ಇರೋ ಎಲ್ಲರೂ ಟಾಲೇ ಇದ್ದಾರೆ ಇವನಿಗಿಂತ, ಅಂದರೆ ಇವನೇ ಶಾರ್ಟೆಸ್ಟ್ ಇಲ್ಲಿ. ಓಕೆ, ಎಸ್, ನಾವಿಲ್ಲಿ ಫಿಲ್ ಮಾಡಬೇಕು. ಓಕೆನಾ, ಸೊ ಫಸ್ಟ್ ಒನ್ ನೋಡಿ, ಫಸ್ಟ್ ಒನ್ ಯಾವಾಗಲೂ ಏನಿರುತ್ತೆ 0. ಸೊ ಇವನು ಸೆಕೆಂಡ್ ಒನ್ ನೋಡಿ, ಮುಂದೆ ಯಾರು ಟಾಲ್ ಇಲ್ಲ, ಅಗೇನ್ 0. ಸೊ ಥರ್ಡ್ ಒನ್ ನೋಡಿದ್ರೆ ಒಬ್ಬ ಮಾತ್ರ ಟಾಲ್ ಇದ್ದಾನೆ, 1. ಥರ್ಡ್ ಒನ್ ನೋಡಿದ್ರೆ ಇವನಿಗಿಂತ ಯಾರು ಟಾಲ್ ಇಲ್ಲ, 0. ಸೊ ಹೇಗೆ ನೀವು ಈ ಲೈನ್ನ ಅಬ್ಸರ್ವ್ ಮಾಡಬೇಕು. ಓಕೆನಾ, ಕೇರ್ಫುಲ್ಲಾಗಿ ಲೈನ್ನ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಥರ್ಡ್ ಒನ್ ನೋಡಿ, ಎಷ್ಟು ಜನ ಟಾಲ್ ಇರೋದು, 1 2 3 ಮೆಂಬರ್ಸ್ ಟಾಲ್ ಇದ್ದಾರೆ. ಫೋರ್ತ್ ಒನ್, ಸೊ ಹಿ ಈಸ್ ದ ಹೈಯೆಸ್ಟ್ ಅಲ್ವಾ, ಸೊ ಹಿಯರ್ ಇಟ್ ಇಸ್ 0. ಸೊ ಲಾಸ್ಟ್ ಒನ್ ನೋಡಿದ್ರೆ 1 2 3. ಸೊ ಈ ಲೈನ್ನ ಅಬ್ಸರ್ವ್ ಮಾಡಿದ್ರೆ ಈ ಲೈನ್ ಕ್ರಾಸ್ ಮಾಡಿರೋದು ಎಷ್ಟು ಜನ, 3. ಓಕೆ, ಎಸ್. ಸೊ ಫಿಗರ್ ಇಟ್ ಔಟ್ ಮಾಡೋಣ. ಎಸ್, ಸೊ ಲೆಟ್ ಅಸ್ ಡೂ ದ ಫಿಗರ್ ಇಟ್ ಔಟ್ ಹಿಯರ್ ಇನ್ ದಿಸ್ PDF. Arrange the stick figures cutouts given at the end of the book or draw a height arrangement such that the sequence reads out. ಸೊ ಈಗ ನಿಮ್ಮ ಟೆಕ್ಸ್ಟ್ ಬುಕ್ ಲಾಸ್ಟಲ್ಲಿ ಈ ರೀತಿ ಇಮೇಜಸ್ ಕೊಟ್ಟಿದ್ದಾರೆ, ಅದನ್ನು ನೀವು ಕಟ್ ಮಾಡಿ ಅರೇಂಜ್ ಮಾಡ್ಬೋದು, ಅಥವಾ ನೀವು ಡ್ರಾ ಮಾಡಿ ಕೂಡ ಈ ರೀತಿ ಅರೇಂಜ್ಮೆಂಟ್ಸ್ನ ಮಾಡ್ಬೋದು. ಓಕೆ, ಫಸ್ಟ್ ಒನ್ ಅಬ್ಸರ್ವ್ ಮಾಡಿ 0. ಫಸ್ಟ್ ಒನ್ ಯಾವಾಗಲೂ 0ನೇ ಇರುತ್ತೆ. ಸೆಕೆಂಡ್ ಒನ್ 1 ಇದೆ. ಸೊ ಮುಂದೆ ಇರೋನು ಒಬ್ಬನೇ, ಆ್ಯಂಡ್ ಇವನು 1 ನಂಬರ್ ಹೇಳುವಾಗ ಮುಂದೆ ಇರೋನೇ ತಾನೇ ಹೈಟ್ ಇರ್ತಾನೆ. ಸೊ ನೆಕ್ಸ್ಟ್ ಒನ್ ಈಸ್ 1. ಸೊ ಅಂದರೆ ಇವರಿಬ್ಬರಲ್ಲಿ ಒಬ್ಬರು ಟಾಲ್, ಇವನಿಗಿಂತ ಟಾಲ್ ಇರ್ತಾರೆ. ಸೊ 2 4. ಸೊ ಈಗ ನೀವು 4 ಅಬ್ಸರ್ವ್ ಮಾಡಿ, ನಾನು ಡೈರೆಕ್ಟ್ ಡ್ರಾ ಮಾಡ್ಬೋದಿತ್ತು, ಬಟ್ ಏನಕ್ಕೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಂದರೆ ನಾವು ಪದೇ ಪದೇ ಅಳಿಸೋದು ಬೇಡ ಅಂತ ನೀಟಾಗಿ ಒಂದೇ ಸತಿ ಬರಿಬೋದು. ಸೊ ಇಲ್ಲಿ 4 ಇದೆ. ಓಕೆನಾ, ಅಂದರೆ ಮುಂದೆ ಎಷ್ಟು ಜನ ಟಾಲ್ ಇರ್ತಾರೆ, 4 ಮೆಂಬರ್ಸ್ ಕೂಡ. ಇಲ್ಲಿ 4 ಇರೋದು, ಆ್ಯಂಡ್ 4 ಕೂಡ ಇವನಿಗಿಂತ ಟಾಲ್ ಇರುತ್ತೆ. ಓಕೆ, ಸೊ ನಾವು ಅರ್ಥ ಮಾಡ್ಕೋಬೇಕು, ಇದಿಷ್ಟಕ್ಕಿಂತ ನಾವು 4ಗೆ ಶಾರ್ಟಾಗಿ ಬರೀಬೇಕು ಇಲ್ಲಿ. ಓಕೆ, ದೆನ್ ಕಮ್ಸ್ 1, ದೆನ್ ಕಮ್ಸ್ 5 0. ಸೊ ಫಸ್ಟ್ ಇಲ್ಲಿ ಡ್ರಾ ಮಾಡೋಣ. ಸೊ ಸಮ್ವೇರ್ ಹಿಯರ್. ಓಕೆ, ಸೊ ಸೆಕೆಂಡ್ ಒನ್ ಏನಿದೆ 1, ಅಂದರೆ ಇವನು ಟಾಲ್ ಇರ್ತಾನೆ. ಸೆಕೆಂಡ್ ಒನ್ನನ್ನು ನಾವು ಸ್ವಲ್ಪ ಶಾರ್ಟಾಗಿ ಬರೆಯೋಣ. ಥರ್ಡ್ ಒನ್ 1. ಸೊ ಈಗ ನಾನಿಲ್ಲಿ 1ನ ಎಲ್ಲಿ ಬರಿಬೋದು, ಸೊ ಇವನಿಗಿಂತ ಶಾರ್ಟ್ ಏನಾರು ಬರೆದ್ಬಿಟ್ರೆ ಇವನ ನಂಬರ್ ಏನಾಗುತ್ತೆ 2 ಆಗುತ್ತೆ. ಸೊ 2 ಅಲ್ಲ 1 ಅಲ್ವಾ, ಸೊ ಇವರಿಬ್ಬರಿಗಿಂತ ಮಧ್ಯದಲ್ಲಿ ಬರುತ್ತೆ. ಸೊ ಐ ವಿಲ್ ರೈಟ್ ಹಿಯರ್ 2 ಅಂತಂದರೆ 3 ಜನದಲ್ಲಿ ಇಬ್ಬರು ಮಾತ್ರ ಹೈಟ್ ಇರ್ತಾರೆ. ಓಕೆನಾ, ಸೊ ಇಬ್ಬರು ಹೈಟ್ ಇದ್ದರೆ ಇವರಿಬ್ಬರ ಮಧ್ಯೆ ಬರಿಬೋದಲ್ವಾ ನಾವು, ಅಂದರೆ ಈ ಲೈನನ್ನು ಟಚ್ ಮಾಡಿರೋ ರೀತಿ, ಲೈಕ್ ದಸ್. ಓಕೆ, ಸೊ ಇವನಿಗಿಂತ ಏನಾರ ಶಾರ್ಟ್ ಬರೆದ್ಬಿಟ್ರೆ ಏನಾಗುತ್ತೆ, 3 ಮೆಂಬರ್ಸ್ ಹೈಟ್ ಆಗಿಬಿಡುತ್ತೆ, 3 ಆಗಿಬಿಡುತ್ತೆ ನಂಬರ್. ಸೊ ಅದಕ್ಕೆ ಇವರಿಬ್ಬರನ್ನ ಮಾತ್ರ ಕಂಪೇರ್ ಮಾಡಿದ್ದೀನಿ. ಓಕೆನಾ, ಸೊ ದೆನ್ ಕಮ್ಸ್ 4 ಅಂದರೆ ಇವ್ರು 3 ಜನಕ್ಕಿಂತ ಹೈಟ್ ಕಡಿಮೆ ಇರುತ್ತಲ್ವಾ, ಹೀಗೆ ಬರೆಯೋಣ. ಓಕೆ, ದೆನ್ ಕಮ್ಸ್ 1, ಒಬ್ಬ ಮಾತ್ರ ಹೈಟ್ ಇರ್ತಾನೆ. ಸೊ ಯಾರಿಲ್ಲಿ ಇಲ್ಲೇ ಟಾಲೆಸ್ಟ್ ಇರೋದು. ಸೊ ಇವನಿಗಿಂತ ಒಂದು ಸ್ವಲ್ಪ ಹೈಟ್ ಕಮ್ಮಿ, ಅಂದರೆ ಈ ಲೈನ್ನ ಟಚ್ ಮಾಡೋ ರೀತಿ ಬರೆಯೋಣ. ಓಕೆ, ದೆನ್ ಕಮ್ಸ್ 5. ಸೊ 5 ಅಂತಂದರೆ ಎಷ್ಟು ಬರಿಬೋದು, 1 2 3 4 5.
ಅಂದರೆ ಈ ಶಾರ್ಟ್ ಮತ್ತು ಇವನಿಗಿಂತ ಮಿಡಲಲ್ಲಿ ಬರೆಯೋಣ. ಅಂದರೆ ಇವನು ಈ ಲೈನ್ ಟಚ್ ಮಾಡಿರಲ್ವ, ನಾವು ಸ್ವಲ್ಪ ಟಚ್ ಮಾಡೋಣ. ಓಕೆ, ಸೊ ನೀವು ಇನ್ನೂ ಹೈಟ್ ಡಿಫ್ರೆನ್ಸ್ ತೊಗೊಂಡ್ರೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಓಕೆನಾ, ನಾವಿಲ್ಲಿ ಇನ್ನೊಂದು ಸ್ವಲ್ಪ ಮೇಲೆ ಬರೀಬೇಕಿತ್ತು. ಓಕೆ, ದಟ್ಸ್ ಫೈನ್. ಸೊ ಐ ವಿಲ್ ರೈಟ್ numbers here. So 0, 1, 1, 2, 4, 1, 5. Okay, so next one. ಸೊ ನೆಕ್ಸ್ಟ್ ಒನ್ ಬರೆಯೋದಾದರೆ 0, 0, 0, 0, 0, 0 ಅಂದರೆ ಯಾರೂ ಹೈಟ್ ಇಲ್ಲ ಅಂತ ಅರ್ಥ ಅಲ್ಲ. ಫಸ್ಟ್ ಇರೋದು ಆಬ್ವಿಯಸ್ಲಿ ಏನಾಗಿರುತ್ತೆ, ಸೊ ಇಲ್ಲಿ ಬರೆಯೋಣ. ಫಸ್ಟ್ ಇರೋನು ಮುಂದೆ ಯಾರೂ ಇರಲ್ಲ, ಹೈಟ್ ಯಾವಾಗಲೂ 0 ಹೇಳಿರ್ತಾನೆ. ಸೆಕೆಂಡ್ ಒನ್ ಬಂದು ಇವನಿಗಿಂತ ಹೈಟ್ ಇರ್ತಾನಲ್ವ, ಯಾಕಂದರೆ ಟಾಲೆಸ್ಟ್ ಯಾರೂ ಇಲ್ಲ ಅಂದರೆ ಇವನಿಗಿಂತ ಹೈಟ್ ಬರಬೇಕು. ಓಕೆ, ಲೈಕ್ ದಸ್. ಥರ್ಡ್ ಒನ್ ಬಂದು ಇವನಿಗಿಂತ ಹೈಟ್, ಫೋರ್ತ್ ಒನ್ ಇವನಿಗಿಂತ ಹೈಟ್, ಫಿಫ್ತ್ ಒನ್ ಅವನಿಗಿಂತ ಹೈಟ್. ಸೊ ಎಲ್ಲರದು ಏನಾಗಿರುತ್ತೆ, ಸೊ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಹೈಟಲ್ಲಿ ಅವರು ಅರೇಂಜ್ ಆಗಿರ್ತಾರೆ, ಆಯಿತಾ. ಎಸ್. ಸೊ ದೆನ್ ಕಮ್ಸ್ 0, 1, 2, 3, 4, 5, 6. ಸೊ 0 ಅಂತಂದರೆ ಅವ್ರ ಮುಂದೆ ಯಾರೂ ಇರಲ್ಲ. 1 ಅಂತಂದರೆ ಅವ್ರ ಮುಂದೆ ಒಬ್ಬರು ಟಾಲರ್, ಅಂದರೆ ಇಲ್ಲೇನು ಆರ್ಡರ್ ಇದೆ ಅದು ರಿವರ್ಸಲ್ಲಿ ಬರುತ್ತೆ ಈಗ. ಯಾಕಂತಂದರೆ 6 ಅಂತಂದರೆ ಮುಂದೆ ಇರೋ ಅಷ್ಟು ಜನನೂ ಹೈಟ್ ಇದ್ದಾರೆ ಅಂತಲ್ವಾ. ಸೊ ಲಾಸ್ಟ್ ಒನ್ ಶಾರ್ಟರ್, ಅದಾದಮೇಲೆ ಇವನು ಹಂಗೆ. ಓಕೆ, ಸೊ ನಾವು ಇಲ್ಲಿ ಡ್ರಾ ಮಾಡಿದ್ರೆ ಏನಾಗುತ್ತೆ, ಈ ರೀತಿ ಬರುತ್ತೆ. ಸೊ ನೀವು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಡ್ರಾ ಮಾಡಿ. ಓಕೆನಾ. ಒನ್, 2, 3, 4, 5, 6 ಇನ್ನೊಬ್ರು. ಓಕೆ, ಸೊ 0 ಇವ್ರ ಮುಂದೆ ಯಾರೂ ಇಲ್ಲ, 0, 1. ಸೊ ಒಬ್ಬರೇ ಅಲ್ವಾ, 2 ಇಬ್ಬರು ಹೈಟ್ ಇದ್ದಾರೆ, 3, 4, 5, 6. ಓಕೆ, ಎಸ್. ಸೊ ಈಗ 0, 1, 0, 1, 0, 1, 0, 1. ಸೊ 0, 1 ಅಂತಂದರೆ ಹೈಟ್ ಈ ರೀತಿ ಬರುತ್ತಲ್ವಾ, ಲೈಕ್ ದಿಸ್. ವೇಟ್. ಸೊ 0, 1 ಹಿಂಗೆ ಬರುತ್ತಲ್ವಾ. ಸೊ ಇಲ್ಲೇನು ಹೈಟ್ ಇರ್ತಾನೆ ಅವನಿಗಿಂತ ಇವನು ಕುಳ್ಳ ಇರಬೇಕು, ಯಾಕಂದರೆ ಇವನು 1 ನಂಬರ್ ಹೇಳ್ತಿರೋದು. ಓಕೆ, ಸೊ ಲೈಕ್ ದಿಸ್ ಇಟ್ ವಿಲ್ ಕಮ್. ಓಕೆ, ಹೈಟ್ ಇವನಿಗಿಂತ ಇನ್ನು ಕಮ್ಮಿ ಇರುತ್ತೆ. ಸೊ ನೆಕ್ಸ್ಟ್ 0 ಅಂತಂದರೆ ಇವನಿಗಿಂತ ಹೈಟ್ ಜಾಸ್ತಿ ಇರಬೇಕು, ಯಾಕಂದರೆ ಮುಂದೆ ಯಾರು ಹೈಟ್ ಇರಬಾರ್ದಲ್ವಾ. ಸೊ ಹಿಯರ್ ಇಟ್ ಕಮ್ಸ್. ಇವನಿಗಿಂತ ನೆಕ್ಸ್ಟ್ ಇರೋನು ಸ್ವಲ್ಪ ಹೈಟ್ ಕಮ್ಮಿ, ಅಂದರೆ ಇವನಿಗಿಂತನೂ ಜಾಸ್ತಿನೇ ಇರಬೇಕು. ಓಕೆ, ಒಬ್ಬರು ಮಾತ್ರ ಹೈಟ್ ಕಮ್ಮಿ ಇರಬೇಕು, ಇಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಇವರಿಬ್ಬರಿಗಿಂತನೂ ಹೈಟ್ ಇರಬೇಕು. ದೆನ್ ಕಮ್ಸ್ ಇವರಿಗಿಂತ ಸ್ವಲ್ಪ ಕುಳ್ಳ. ಓಕೆ, 0, 1, 0, 1, 0, 1, 0. 0 ಅಂತಂದರೆ ಎಲ್ಲರಿಗಿಂತ ಟಾಲೆಸ್ಟ್ ಇರಬೇಕು. ಓಕೆ, ಸೊ ಸ್ವಲ್ಪ ಚೆನ್ನಾಗಿ ಡ್ರಾ ಮಾಡಿ. ಓಕೆ, ಸೊ ರೆಫರೆನ್ಸ್ಗಷ್ಟೇ ಇದನ್ನು ಯೂಸ್ ಮಾಡಿ, ಇಟ್ ಇಸ್ ನಾಟ್ ಲುಕಿಂಗ್ ನೈಸ್. ಯಾ, ಸೊ 0 ಫಸ್ಟ್ ಒನ್ ಯಾವಾಗಲೂ 0, 1, 1, 1, 1, 1, 1. ಸೊ ಅಂದರೆ ಹೇಗಿರ್ಬೋದು, ಎಲ್ಲ 1, 1, 1, 1 ಅಂತಂದರೆ ಒಬ್ಬರು ಮಾತ್ರ ಟಾಲ್ ಆಗಿರಬೇಕು ಎಲ್ಲರಿಗಿಂತ, ಅಂದರೆ ಫಸ್ಟ್ ಇರೋನೇ ಟಾಲ್ ಇರೋದು. ಓಕೆ, ಸೊ ಲೈಕ್ ದಸ್. ಫಸ್ಟ್ ಇರೋನು ಏನು 0ನೇ ಇರುತ್ತೆ ಅಲ್ವಾ, ಫಸ್ಟ್ ಹೇಳೋದು 0. ಸೊ 1 ಹೇಳಬೇಕು ಅಂದರೆ ಇವನಿಗಿಂತ ಶಾರ್ಟ್. ಸೊ ಇದನ್ನು ಯಾಕೆ ಬರೀತಾ ಇದ್ದೀನಿ ಅಂತಂದರೆ ಎಲ್ಲರಿಗೂ ಇವನೊಬ್ಬನೇ ಹೈಟ್. ಸೊ ಇಲ್ಲಿ ನಾನು ಇವನಿಗಿಂತ ಹೈಟ್ ಮಾಡಬೇಕು, ಯಾಕಂದರೆ ಒಬ್ಬ ಆಗಲ್ಲ, ಇಬ್ಬರಾಗ್ಬಿಡುತ್ತೆ ಇವನಿಗಿಂತ ಲೆಸ್ ಹೈಟ್ ಮಾಡಿದ್ರೆ. ಓಕೆ, ಸೊ ಈ ರೀತಿ ಬರುತ್ತೆ. ಸೊ ನಾವು ಇವರಿಗಿಂತ ಹೈಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ಕುಳ್ಳ ಮಾಡೋಣ. ಓಕೆ, 0, 1, 1, 1, 1, 1, 1, 2, 3, 4, 5, 6. ಸೊ ಇನ್ನೊಬ್ರದ್ದು ಬೇಕು. ಇದಕ್ಕಿಂತ ಹೈಟ್ ಕಮ್ಮಿನೇ ಮಾಡಿ, ಇದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡಿದ್ರು ಇಟ್ ಇಸ್ ಗುಡ್. ಓಕೆ, ಸೊ 0, 0, 0, 3, 3, 3, 3. ಸೊ 3, ಸೊ ಇದಿಷ್ಟು 0. ಓಕೆ, ಇಲ್ಲಿ 3 ಅಂತಂದರೆ ಇವು 3 ಜನಕ್ಕಿಂತ ಹೈಟ್ ಇಲ್ಲಿ ಕಮ್ಮಿ ಅಂತ ಅಲ್ವಾ. ಸೊ 0 ಅಂತಂದರೆ ಐ ವಿಲ್ ರೈಟ್ ಹಿಯರ್. ಓಕೆ, ಸೊ ಇವರಿಗಿಂತ
ಇವ್ರದ್ದು 0 ಅಂದರೆ ಇವ್ರದ್ದು ಇನ್ಕ್ರೀಸಿಂಗ್ ಆರ್ಡರಲ್ಲಿ ಹೋಗಬೇಕು. ಓಕೆ, ಹೀಗೆ. ಸೊ ಇಲ್ಲಿ 3 ಆಗಬೇಕು ಅಂತಂದರೆ ಇವ್ರು 3 ಜನಕ್ಕಿಂತ ಹೈಟ್ ಕಡಿಮೆ ಇರಬೇಕು. ಓಕೆ, ಸೊ ಅಗೇನ್ 3ನೇ. ಸೊ ಇಲ್ಲಿ 3 ಕ್ಯಾರಿ ಆಗಬೇಕು ಅಂದರೆ ಇಲ್ಲಿ ಮತ್ತೆ ಇನ್ಕ್ರೀಸಿಂಗ್ ಆರ್ಡರ್ ಆಗಿ ಹೋಗುತ್ತೆ. ಸೊ ದಟ್ ಈ ಹೈಟ್ನ ಯಾರು ಮ್ಯಾಚ್ ಆಗಬಾರ್ದು. ಓಕೆನಾ, ಇವನಿಗಿಂತ ಕುಳ್ಳ ಇರಬೇಕೆಲ್ಲ. ಸೊ 3 ಹಿಯರ್ ಕಮ್ಸ್. ಓಕೆ, ಸೊ ಇದೊಂದು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಹೇಗೆ ಬರೀಬೇಕು ಅಂತ. ಓಕೆನಾ, ಸೊ 0 0 0 ನಂಬರ್ ರೀಡ್ ಔಟ್. 3ನ ಇವರಿಗಿಂತ 3 ಟಾಲ್, ಇವನಿಗಿಂತ 3 ಟಾಲ್. ಓಕೆ, ಇವನಿಗಿಂತ 3 ಟಾಲ್. ಸೊ ಇಲ್ಲಿ 3 ಬರೀಬೇಕು, 0 ಅಲ್ಲ. ಸೊ 3 3 3. ಓಕೆ, ಸೊ ಫಾರ್ ಈಚ್ ಆಫ್ ದ ಸ್ಟೇಟ್ಮೆಂಟ್ ಗಿವನ್ ಬಿಲೋ, ಥಿಂಕ್ ಆ್ಯಂಡ್ ಐಡೆಂಟಿಫೈ ಇಫ್ ಇಟ್ ಈಸ್ ಆಲ್ವೇಸ್ ಟ್ರೂ, ಓನ್ಲಿ ಸಮ್ಟೈಮ್ಸ್ ಟ್ರೂ ಆರ್ ನೆವರ್ ಟ್ರೂ. ಆಲ್ವೇಸ್ ಟ್ರೂ ಅಂದ್ರೇನು, ಎಲ್ಲ ಕೇಸಲ್ಲೂ ಟ್ರೂ ಆಗಿರಬೇಕು. ಓನ್ಲಿ ಸಮ್ಟೈಮ್ಸ್ ಟ್ರೂ ಅಂದರೆ ಕೆಲವು ಸತಿ ಫಾಲ್ಸ್ ಕೂಡ ಆಗ್ಬೋದು ಅಂತ ಅರ್ಥ. ನೆವರ್ ಟ್ರೂ ಅಂತಂದರೆ ಇಟ್ ಇಸ್ ರಾಂಗ್ ಅಂತ. ಶೇರ್ ಯುವರ್ ರೀಸನಿಂಗ್. ಸೊ ಇಫ್ ಅ ಪರ್ಸನ್ ಸೇಸ್ 0, ದೆನ್ ದೇ ಆರ್ ದ ಟಾಲೆಸ್ಟ್ ಇನ್ ದ ಗ್ರೂಪ್. ಸೊ ಏನಾದರೂ ಪರ್ಸನ್ 0 ಅಂತ ಹೇಳಿದ್ರೆ ಟಾಲೆಸ್ಟ್ ಆಗಿರ್ತಾರಾ? ಸೊ ನೀವು ಕೆಲವು ಕೇಸಸ್ನ ಇಲ್ಲಿ ಅಬ್ಸರ್ವ್ ಮಾಡಿರ್ಬೋದು. ಫಸ್ಟ್ ನಂಬರ್ ಯಾವಾಗಲೂ 0 ಅಂತ ನಮ್ಗೆ ಗೊತ್ತು. ಹಾಗಂತ ಅವರು ಏನಂತ ಅರ್ಥ, ಟಾಲೆಸ್ಟೇ ಆಗಿರಬೇಕು ಅಂತ ಅರ್ಥ ಅಲ್ಲ. ಕೆಲವು ಕೇಸಸಲ್ಲಿ ಇಟ್ ಹೋಲ್ಡ್ಸ್ ಗುಡ್, ಎಸ್, ಬಟ್ ನಾಟ್ ಇನ್ ಆಲ್ ದ ಕೇಸ್. ಇಲ್ಲಿ ನೋಡಿ, ಫಸ್ಟ್ ನಂಬರ್ 0, ಸೊ ಇವನು ರೀಡ್ ಔಟ್ ಮಾಡೋದು 0 ಅಂತ, ಬಟ್ ಇವನಿಗಿಂತ ಟಾಲೆಸ್ಟ್ ಇಲ್ಲಿಲ್ವಾ? ಎಸ್. ಸೊ ದಟ್ ಈಸ್ ವೈ ವಿ ಕ್ಯಾನ್ ಸಿ ದಟ್ ಇಟ್ ಈಸ್ ಓನ್ಲಿ ಸಮ್ಟೈಮ್ಸ್ ಟ್ರೂ. ಓಕೆ, ಸಮ್ಟೈಮ್ಸ್ ಟ್ರೂ. Okay, second one. If a person is the tallest, then their number is 0. So tallest ಆದರೆ ಅವ್ನ number obviously 0 ಆಗಿರುತ್ತಲ್ವಾ? So it is always true. So always true. ನೀವೆಲ್ಲ ಕೇಸಸಲ್ಲಿ ಅಬ್ಸರ್ವ್ ಮಾಡಿ, ಯಾರು ಹೈಟ್ ಇರ್ತಾರೋ ಅವ್ರು 0ನೇ ಹೇಳಿರ್ತಾರೆ. ಓಕೆನಾ, ಆಲ್ವೇಸ್ ಟ್ರೂ. ಫಸ್ಟ್ ಪರ್ಸನ್ ನಂಬರ್ ಇಸ್ 0. ಫಸ್ಟ್ ಪರ್ಸನ್ ನಂಬರ್ ಯಾವಾಗಲೂ 0 ಆಗಿರುತ್ತಲ್ವಾ? ಸೊ ಇಟ್ ಈಸ್ ಆಲ್ವೇಸ್ ಟ್ರೂ. If a person is not first or last in line, ಅಂದರೆ ಎಲ್ಲೋ ಇನ್ ಬಿಟ್ವೀನ್ ಮಿಡಲಲ್ಲಿ ಇರ್ತಾರೆ, ದೇ ಕ್ಯಾನ್ ನಾಟ್ ಸೇ 0. ಸೊ 0 ಹೇಳೋಕ್ಕಾಗಲ್ವಾ? ಹೇಳ್ಬೋದು. ನೀವು ಇಲ್ಲಿ ಎಷ್ಟೊಂದು ಕೇಸಸ್ನ ನೋಡ್ಬೋದು, ಮಧ್ಯದಲ್ಲಿರೋರು ಕೂಡ 0ನ ಹೇಳ್ಬೋದು. ಓಕೆ, ಸೊ ದೆನ್ ಅವರ್ ಆನ್ಸರ್ ಇಸ್, ಇಟ್ ಇಸ್ ನಾಟ್ ಫಾಲ್ಸ್ ಅಂತ ನಾವು ಬರೆಯೋಕ್ಕಾಗಲ್ಲ. ಯಾಕಂದರೆ ಸಮ್ಟೈಮ್ಸ್ ಇಟ್ ಮೇ ಬಿ ಬರ್ಬೋದು 0, ಅಥವಾ ಬರ್ದೇನೂ ಇರ್ಬೋದು. ಬಟ್ ವಿ ಹ್ಯಾವ್ ಟು ಸೇ ಓನ್ಲಿ ಸಮ್ಟೈಮ್ಸ್ ಟ್ರೂ. ಓನ್ಲಿ ಸಮ್ಟೈಮ್ಸ್ true. Person who calls out the largest number is the shortest. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಲಾರ್ಜೆಸ್ಟ್ ನಂಬರ್ ಪ್ರತಿ ಸಲ ಶಾರ್ಟೆಸ್ಟ್ ವ್ಯಕ್ತಿನೇ ಹೇಳಿರ್ತಾನ. ಸೊ ಇಲ್ಲಿ ನೋಡಿ, ಇಲ್ಲಿ 6 ಇದೆ. ಓಕೆ, ಸೊ ಬೈ ಚಾನ್ಸ್ ಈ ವ್ಯಕ್ತಿ ಏನಾದರೂ ಫಸ್ಟ್ ಹೋಗಿ ನಿಂತ್ಕೊಂಡಿದ್ದಿದ್ರೆ 0 ಬರ್ತಿತ್ತಲ್ವಾ? ಸೊ ಇಟ್ ಈಸ್ ನಾಟ್ ಆಲ್ವೇಸ್ ಟ್ರೂ. ಸೊ ನೀವು ಕೆಲವು ಎಕ್ಸಾಂಪಲ್ಸ್ನ ಈಗೂ ನೋಡ್ಬೋದು. ಸೊ ಇಲ್ಲಿ ಶಾರ್ಟೆಸ್ಟ್ ಇದೆ, ಸೊ ಹಿಯರ್ ಹೋಲ್ಡ್ಸ್ ಗುಡ್. ಸೊ ಇಲ್ಲಿ ನೋಡಿ, ಶಾರ್ಟೆಸ್ಟ್ ಏನಿದೆ 0ನೇ ಹೇಳಿದ್ದಾನೆ. ಸೊ ಇಟ್ ಇಸ್ ನಾಟ್ ಆಲ್ವೇಸ್ ಟ್ರೂ. ಇನ್ ಬಿಟ್ವೀನ್ ಮಧ್ಯದಲ್ಲಿದ್ರೂ ಕೂಡ ಒಂದು ವ್ಯಾಲ್ಯೂ ಚೇಂಜ್ ಆಗುತ್ತೆ. ದ ಪರ್ಸನ್ ಹೂ ಕಾಲ್ಸ್ ಔಟ್ ದ ಲಾರ್ಜೆಸ್ಟ್ ನಂಬರ್ ಇಸ್ ಶಾರ್ಟೆಸ್ಟ್. ಓನ್ಲಿ ಟ್ರೂ ಸಮ್ಟೈಮ್ಸ್. ಓಕೆ, ಓನ್ಲಿ ಸಮ್ಟೈಮ್ಸ್ ಟ್ರೂ. ಸೊ ವಾಟ್ ಈಸ್ ದ ಲಾರ್ಜೆಸ್ಟ್ ನಂಬರ್ ಪಾಸಿಬಲ್ ಇನ್ ಅ ಗ್ರೂಪ್ ಆಫ್ 8 ಪೀಪಲ್? ಸೊ 8 ಜನ ಇದ್ದಾರೆ ಅಂದರೆ ಲಾರ್ಜೆಸ್ಟ್ ನಂಬರ್ ಏನಾಗಿರುತ್ತೆ? ಫಸ್ಟ್ ಪರ್ಸನ್ದು ಆಲ್ವೇಸ್ 0ನಾ? ಸೆಕೆಂಡ್ ಒನ್ ಇಸ್ 1 2 3 4 5 6 7. ಸೊ ಲಾರ್ಜೆಸ್ಟ್ ನಂಬರ್ ಏನು ಪಾಸಿಬಲ್ ಅಂತಂದರೆ ಇಟ್ ಇಸ್ 7. 8 ಜನ ಇದ್ದಾಗ 7 ಅಷ್ಟೇ ಲಾರ್ಜೆಸ್ಟ್ ನಂಬರ್ ಪಾಸಿಬಲ್ ಆಗೋದು. ಓಕೆ, ಸೊ ಎಸ್, ಲೆಟ್ಸ್ ಕಂಟಿನ್ಯೂ ವಿತ್ ದ ಟಾಪಿಕ್. ಫಸ್ಟ್ ಫಿಗರ್ ಇಟ್ ಔಟ್ ಕಂಪ್ಲೀಟ್ ಆಗಿದೆ. ಸೊ ಟಾಪಿಕ್ ಕಂಟಿನ್ಯೂ ಮಾಡೋಣ. ಓಕೆನಾ? 6.2 Picking parity. Kishore has some number cards and is working on a puzzle. There are 5 boxes and each box should contain exactly 1 number card. ಸೊ ಇಲ್ಲಿ ಏನು 5 ಬಾಕ್ಸ್ ಕಾಣಿಸಿದೆ, ಅದರಲ್ಲಿ one ನಂಬರ್ ಕಾರ್ಡ್ಸ್ ಮಾತ್ರ ಹಾಕ್ಬೇಕು. ಓಕೆನಾ? ದ ನಂಬರ್ಸ್ ಇನ್ ದ ಬಾಕ್ಸ್ ಶುಡ್ ಸಮ್ ಟು 30. ಸೊ ಎಲ್ಲಾನು ಆ್ಯಡ್ ಮಾಡಿದ್ರೆ 30 ಆಗಬೇಕು. ಕ್ಯಾನ್ ಯು ಹೆಲ್ಪ್ ಇನ್ ಫೈಂಡ್ ಅ ವೇ ಟು ಡೂ ಇಟ್? ಸೊ ನೀವೇನಾದರೂ ಹೆಲ್ಪ್ ಮಾಡ್ಬೋದು ಅಂತ ಕೇಳ್ತಿದ್ದೀರ. ಓಕೆನಾ? ಸೊ ನೀವು ಟ್ರೈ ಮಾಡಿ. ಈಗ ನೀವು 13 ಹಾಕಿ, ನೆಕ್ಸ್ಟ್ 7 ಹಾಕಿದ್ರೆ ಎಷ್ಟಾಗುತ್ತೆ? 20 ಆಗುತ್ತೆ. ಸೊ 20ಗೆ 9 + 1 ಮಾಡಿದ್ರೆ 30 ಆಗುತ್ತೆ. ಸೊ ಇನ್ನೊಂದು ಬಾಕ್ಸ್ ಎಂಟಿ ಆಗುತ್ತೆ. ಓಕೆನಾ? ಅದೇ ರೀತಿ ನೀವು ಯಾವ ನಂಬರ್ಸ್ನ ಇಲ್ಲಿ ಹಾಕಿದ್ರು ನಿಮಗೆ ಏನಾಗಲ್ಲ, ಸಮ್ 30 ಆಗಲ್ಲ. ಸೊ ನೀವು ಟ್ರೈ ಮಾಡಿ. ಓಕೆನಾ?
ಸೊ ಯಾಕೆ ಸಮ್ ಆಗಲ್ಲ ಅನ್ನೋದಕ್ಕೆ ನಮ್ಗಿಲ್ಲೇ ಒಂದು ಪ್ರಾಪರ್ಟಿ ಇದೆ. ಓಕೆನಾ? ಅದೇ ಪ್ಯಾರಿಟಿ. ಪ್ಯಾರಿಟಿ ಅಂದ್ರೆ ಏನು ಇಲ್ಲಿ? ಪ್ಯಾರಿಟಿ ಮೀನ್ಸ್ ಅ ಪ್ರಾಪರ್ಟಿ. ಪ್ರಾಪರ್ಟಿ ಆಫ್ ವಾಟ್? ಪ್ರಾಪರ್ಟಿ ಆಫ್ ಆಡ್ ಮತ್ತೆ ಈವನ್ ನಂಬರ್ಸ್. ಓಕೆ, ಸೊ ಈ ಟಾಪಿಕ್ ಅಲ್ಲಿ ನೀವು ಏನ್ ಕಲಿತೀರಾ ಅಂದ್ರೆ ಪ್ರಾಪರ್ಟಿ ಆಫ್ ಆಡ್ ಅಂಡ್ ಈವನ್. 0, 2, 4, 6, 8 ಈ ರೀತಿ ನಂಬರ್ನ ಪೇರ್ ಮಾಡ್ತೀವಲ್ಲ ನಾವು ಯಾವ್ಯಾವ ನಂಬರ್ನ, ಅದನ್ನ ಈವನ್ ನಂಬರ್ ಅಂತ ಕರಿತೀವಿ. ಸೊ ಈವನ್ ಅಂದ್ರೆ ಏನು? ಪೇರ್ ಮಾಡೋದಕ್ಕೆ ಆಗೋ ನಂಬರ್ಸ್ ನಾವು ಈವನ್ ಅಂತ ಹೇಳ್ತೀವಿ. ಸೊ ವಿಚ್ ಕೆನ್ ನಾಟ್ ಬಿ ಪೇರ್ಡ್ ಇಸ್ ಕಾಲ್ಡ್ ಆಡ್ ನಂಬರ್. ಸೊ ಆಡ್ ನಂಬರ್ನ ನಾವು ಪೇರ್ ಮಾಡೋಕ್ಕಾಗಲ್ಲ, ಈವನ್ ನಂಬರ್ನ ಪೇರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 2. ಸೊ 2 ಅನ್ನೋ ನಂಬರ್ನ ಈ ರೀತಿ ಪೇರ್ ಮಾಡ್ಬೋದಲ್ಲ. ಪೇರ್ ಅಂದ್ರೆ 2 ಅಂತ ಅರ್ಥ. ಓಕೆ, ಸೊ ಎಷ್ಟು ಈವನ್ ನಂಬರ್ ಇದ್ರು ನಾವೆಲ್ಲನೂ ಪೇರ್ ಮಾಡ್ಬೋದು. ಆಡ್ ನಂಬರ್ ಇದನ್ನ ಯಾವ್ದನ್ನು ಪೇರ್ ಮಾಡೋಕ್ಕಾಗಲ್ಲ. ಓಕೆ, ಒಂದು ನಂಬರ್ ಹಾಗೆ ಉಳ್ಕೊಬಿಡುತ್ತೆ. ಇವೆರಡು ಪೇರ್ ಆಗಿ ಇದು ಮಾತ್ರ ಹಾಗೆ ಉಳಿಯುತ್ತೆ. ಓಕೆನಾ? ಸೊ ಇದನ್ನ ನಾವು ಆಡ್ ನಂಬರ್ ಅಂತ ಹೇಳ್ತೀವಿ. ಸೊ ಏನಕ್ಕೆ ಇಲ್ಲಿ ನಾವು ಸಮ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ, ಇಲ್ಲಿರೋದು ಎಲ್ಲ ಆಡ್ ನಂಬರ್ಸ್. ಓಕೆನಾ? ಸೊ ಕೊಟ್ಟಿರೋದು ಎಲ್ಲ ಏನಿದೆ ಇಲ್ಲಿ ಆಡ್ ನಂಬರ್. ಸೊ ಇಲ್ಲಿ ನಿಮ್ಗೆ ಆಡ್ ನಂಬರ್ ಮತ್ತೆ ಈವನ್ ನಂಬರ್ದು ಪ್ರಾಪರ್ಟಿ ಬರುತ್ತೆ. ಅದಾದ್ಮೇಲೆ ಮತ್ತೆ ಇಲ್ಲಿಗೆ ಬರೋಣ, ಯಾಕೆ ಆಗ್ಲಿಲ್ಲ ಅಂತ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಓಕೆನಾ? ಎಸ್. ಓಕೆ, add a few even numbers together. What kind of numbers do you get? Does it matter how many numbers are added? ಸೊ ಈಗ ಏನಾದ್ರೂ ನಿಮ್ಗೆ ಆಡ್ ನಂಬರ್ನ ಮತ್ತೆ ಈವನ್ ನಂಬರ್ನ ಸಮ್ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಓಕೆನಾ? ಸೊ ಇಲ್ಲಿ ಏನಾಗಿದೆ ನೋಡಿ, ಇವಾಗ ನಿಮ್ಗೆ ಈವನ್ ನಂಬರ್ದು ಪೇರ್ ಕೊಟ್ಟಿದ್ದಾರೆ. ಸೊ ಇದನ್ನ ನಿಮ್ಗೆ ಆಡ್ ಮಾಡಿದ್ರು ನಿಮ್ಗೆ ಈವನ್ ನಂಬರೇ ಬರುತ್ತೆ ಮತ್ತೆ. ಫಾರ್ ಎಕ್ಸಾಂಪಲ್ ಈಗ 2. ಓಕೆನಾ? ಸೊ 2ನ ನೀವು 4 ಜೊತೆಗೆ ಆಡ್ ಮಾಡಿ. ಸೊ 2ನ ನಾವು ಪೇರ್ ಅಂತ ಬರೀಬೋದಾ? ಸೊ ಹೇಗ್ ಪೇರ್ ಅಂತ ಬರೀಬಹುದು? ಲೈಕ್ ದಿಸ್, ಈ ರೀತಿ ಪೇರ್ ಅಂತ ಬರೀಬಹುದು. ಮತ್ತೆ 4. ಓಕೆ, 4 ಹೀಗ್ ಬರುತ್ತೆ. ನೀವು ಇವೆರಡನ್ನು ಆಡ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ? ಯು ವಿಲ್ ಗೆಟ್ ಈ ರೀತಿ ಆಡ್ ಆಗುತ್ತಲ್ವಾ? ಸೊ ಮತ್ತೆ ಏನದು? ಮತ್ತೆ ಅದನ್ನ ಪೇರ್ ಮಾಡ್ಬೋದು. ಸೊ ನೀವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತಂದ್ರೆ, ಯಾವಾಗೆಲ್ಲ ನೀವು ಈವನ್ ನಂಬರ್ಸ್ ನ ಆಡ್ ಮಾಡ್ತೀರಾ, ನಿಮ್ಗೆ ಬರೋ ನಂಬರ್ ಕೂಡ ಏನಾಗಿರುತ್ತೆ? ಈವನ್ ನಂಬರ್. ಸೊ ಈವನ್ ಪ್ಲಸ್ ಈವನ್ ಗಿವ್ಸ್ ಯು ಈವನ್. ಅಂಡರ್ಸ್ಟುಡ್? ಹಾಗೆ ಈಗ ಆಡ್ ನಂಬರ್ ಏನಾಗುತ್ತೆ ನೋಡೋಣ. ಸೊ ಹಿಯರ್, ಸೊ ಯಾವುದೋ ಒಂದು ನಂಬರ್ ನಿಮ್ಗೆ ಕರೆಕ್ಟ್ ಆಗಿ ನಿಮ್ಗೆ 1 2 5 ಆ ತರ ಎಲ್ಲ ಕೊಟ್ಟಿಲ್ಲ, ಡೈರೆಕ್ಟ್ ಆಗಿ ಈ ರೀತಿ ಪಿಕ್ಚರ್ ಅಲ್ಲಿ ಕೊಟ್ಟಿದ್ದಾರೆ. ಇದನ್ನ ಆಡ್ ನಂಬರ್. ಸೊ ಈವನಿಗೆ ಆಡ್ ನಂಬರ್ ಅಂದ್ರೆ ಏನು? ಈವನ್ ಗಿಂತ ಒಂದು ಜಾಸ್ತಿನೋ ಒಂದು ಕಮ್ಮಿನೋ ಇರುತ್ತಲ್ವಾ? ಸೊ ಫಾರ್ ಎಕ್ಸಾಂಪಲ್ 3ನ ನಾನು ಡಾಟ್ಸ್ ಅಲ್ಲಿ ಹೇಗ್ ಬರೀಬಹುದು? ಹೀಗ್ ಬರೀಬಹುದಲ್ವಾ? ಸೊ ಒಂದು ಪೇರ್ ಆಗಿದೆ, ಒಂದು ಎಕ್ಸ್ಟ್ರಾ ಇದೆ, ಅಥವಾ 2 ಪೇರಿಗೆ ಒಂದು ಕಮ್ಮಿ ಇದೆ. ಯಾವ ರೀತಿನಾದ್ರೂ ಅರ್ಥ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಅದನ್ನ 5 ಜೊತೆಗೆ ಆಡ್ ಮಾಡೋಣ ನಾವು. ಓಕೆ, ಸೊ ಇವೆರಡನ್ನ ಆಡ್ ಮಾಡಿದ್ರೆ ನನ್ಗೆ ಏನಾಗುತ್ತೆ? ಈ 2 ಸಿಂಗಲ್ ಏನಿದೆ ಅವೆರಡು ಆಡ್ ಆಗುತ್ತಲ್ವಾ? ಇಲ್ಲಿ ತೋರಿಸಿದ್ದಾರೆ ನೋಡಿ ಕಲರ್ ಅಲ್ಲಿ. ಸೊ ಏನ್ ಸಿಂಗಲ್ ಇದೆ ಇವೆರಡು ಆಡ್ ಆಗಿ ಒಂದು ಪೇರ್ ಆಗುತ್ತೆ. ಅಂಡರ್ಸ್ಟುಡ್? ಸೊ ಪೇರ್ ಆದಾಗ ನಮ್ಗೆ ಏನ್ ಸಿಕ್ತು? ಈವನ್ ನಂಬರ್ ಸಿಕ್ತು. ಯಾವಾಗ ಪೇರ್ ಆಗುತ್ತೋ ಅವಾಗ ಈವನ್ ಆಗುತ್ತೆ. ಸೊ ಆಡ್ ಪ್ಲಸ್ ಆಡ್ ವಿಲ್ ಗಿವ್ಸ್ ಯು ವಾಟ್? ಈವನ್ ನಂಬರ್. ಅರ್ಥ ಆಯ್ತಾ? ಸೊ ಈಗ ನಿಮ್ಗೆ 2 ಕಾನ್ಸೆಪ್ಟ್ ಎಲ್ಲಿ ಗೊತ್ತಾಯ್ತು. ಇದನ್ನೇ ಪ್ಯಾರಿಟಿ ಅಂತ ಹೇಳೋದು. ಪ್ಯಾರಿಟಿ ಅಂದ್ರೆ ಏನು? ಪ್ರಾಪರ್ಟಿ. ಈವನ್ ನಂಬರ್ ಇಸ್ ಆಡೆಡ್ ಟು ಈವನ್ ನಂಬರ್, ದೆನ್ ಇಟ್ ಗಿವ್ಸ್ ಈವನ್ ನಂಬರ್. ಓಕೆ, ಎರಡೂ ಕೇಸಲ್ಲೂ ಈವನ್. ಓಕೆ, ಅದೇ ಈಗ 2 ಮಿಕ್ಸ್ ಆದ್ರೆ ಏನಾಗುತ್ತೆ? ಒಂದು ಆಡ್ಗೆ ಒಂದು ಈವನ್ ಕೊಟ್ಟಾಗ, ಇದು ಆಡ್ ಎಕ್ಸ್ಪ್ಲನೇಷನ್. ಓಕೆನಾ? ಪೇರ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಈಗ ಒಂದು ಆಡ್ ಇದೆ, ಒಂದು ಈವನ್ ಇದೆ, ಏನ್ ಬರುತ್ತೆ ನಿಮಗೆ? ನೀವು ಇದನ್ನ ಡಾಟ್ಸ್ ನ ನೋಡಿ ಅರ್ಥ ಮಾಡ್ಕೊಂಡು ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಆಡ್ ನ ಹೇಗ್ ಬರೆಯೋಣ? ಹೀಗ್ ಬರೀಬಹುದಲ್ವಾ? ಈವನ್ ಎಷ್ಟಾದ್ರೂ ಬರೀಬಹುದು, ಬಟ್ ಇದು ಪೇರ್ ಅಲ್ಲಿ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಪೇರ್ ಇರೋದು ಪೇರ್ ಇರೋ ಜೊತೆ ಕೂರುತ್ತೆ, ಬಟ್ ಈ 1ಗೆ ಏನಾದ್ರೂ ಇನ್ನೊಂದು ಸಿಗುತ್ತಾ ಪೇರ್ ಆಗೋದಕ್ಕೆ? ನೋ. ಸೊ ನಮ್ಗೆ ಏನ್ ಸಿಗುತ್ತೆ? ಈ ರೀತಿ ಬರುತ್ತೆ ಆಡ್ ಮಾಡಿದ್ರೆ. ಸೊ ಈ ಒಂದೇನಿದೆ ಎಕ್ಸ್ಟ್ರಾ ಹಾಗೆ ಉಳಿದಿದೆ. ಸೊ ನಮ್ಗೆ ಈಗ ಅರ್ಥ ಆಗುತ್ತೆ, ಆಡ್ ನಂಬರ್ ಜೊತೆಗೆ ಈವನ್ ನಂಬರ್ನ ಆಡ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? ಆಡ್. ಅಂಡರ್ಸ್ಟುಡ್? ಸೊ ಈಗ 3 ಪ್ಯಾರಿಟೀಸ್ ನಮ್ಗೆ ಗೊತ್ತಾಯ್ತು. ಸೊ ಆಡ್ ವಿತ್ ಆಡ್ ಗಿವ್ಸ್ ಈವನ್, ಈವನ್ ವಿತ್ ಈವನ್ ಗಿವ್ಸ್ ಈವನ್ ಅಗೇನ್. ಹಾಗೆ ಆಡ್ ವಿತ್ ಈವನ್ ವಿಲ್ ಆಲ್ವೇಸ್ ಗಿವ್ ಆಡ್. ಸೊ ಆಡ್ ಮತ್ತೆ ಈವನ್ ನ ಆಡ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ? ಆಡ್ ನಂಬರೇ ಸಿಗುತ್ತೆ. ಓಕೆ, ಸೊ ಈಗ ಸಾಲ್ವ್ ಮಾಡೋಣ. ವಾಟ್ ಅಬೌಟ್ ಆಡಿಂಗ್ 3 ಆಡ್ ನಂಬರ್ಸ್? ಸೊ ಇದಕ್ಕಿಂತ ಮುಂಚೆ ನಾವು ಫಸ್ಟ್ ಕ್ವೆಶನ್ ನ ಚೆಕ್ ಮಾಡೋಣ. ಓಕೆನಾ? ಸೊ ಇಲ್ಲಿ ಏನಿತ್ತು ನೋಡಿ, 30 ನಂಬರ್ ಅನ್ನೋದು ಈವನ್ ನಂಬರ್ ಅಲ್ವಾ? ಸೊ ಈವನ್ ನಂಬರ್ ಬರಬೇಕು ಅಂತಂದ್ರೆ ಇಲ್ಲಿ ಜಸ್ಟ್ 2 ನಂಬರ್ಸ್ ನಾವು ಆಡ್ ಮಾಡ್ತಿಲ್ಲ. ಈಗ ನಾನು ಹೇಳಿದ್ ನಿಮ್ಗೆ ಪ್ರಾಪರ್ಟಿ 2 ನಂಬರ್ಸ್ ಅಷ್ಟೇ. ಸೊ 2 ನಂಬರ್ ಆಡ್ ಆಗಿದ್ದಾಗ, ಈವನ್ ನಂಬರ್ ಆಗಿದ್ದಾಗ. ಬಟ್ ಇಲ್ಲಿ ಅವ್ರು ಎಕ್ಸ್ಪ್ಲೈನ್ ಮಾಡ್ತಿರೋದು ಎಷ್ಟಿದೆ ನಂಬರ್ಸ್? 5 ನಂಬರ್ಸ್ ಇದೆ. ಓಕೆ, ಸೊ ಈಗ ನೀವು ಈವನ್ ನಂಬರ್ಸ್ ನ
ಎಷ್ಟು ಟೈಮ್ ಆದ್ರೂ ಆಡ್ ಮಾಡಿ. ಸೊ n ಈವನ್ ನಂಬರ್ಸ್ನ ಆಡ್ ಮಾಡಿದ್ರೆ ಯು ವಿಲ್ ಗೆಟ್ ಈವನ್. ಓಕೆ, ಫಾರ್ ಎಕ್ಸಾಂಪಲ್ ಈಗ 2ಗೆ 4 ಆಡ್ ಮಾಡಿ, ದೆನ್ 6 ಆಡ್ ಮಾಡಿ, ಎಲ್ಲ ಈವನ್ ನಂಬರ್ ಅಲ್ವಾ. ಸೊ ಈವನ್ ನಂಬರ್ನ ನೀವು ಎಷ್ಟು ಟೈಮ್ ಆಡ್ ಮಾಡಿದ್ರು ಯು ವಿಲ್ ಗೆಟ್ ಈವನ್ ನಂಬರ್. ಬಟ್ ಆಡ್ ನಂಬರ್ ಅಲ್ಲಿ ಈ ಕೇಸ್ ಡಿಫ್ರೆಂಟ್ ಆಗುತ್ತೆ. ಆಡ್ ನಂಬರ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ 1 ಇದೆ ಅನ್ಕೊಳ್ಳೋಣ. ಓಕೆ, ಸೊ 1 ನಾನು 3 ಜೊತೆಗೆ ಆಡ್ ಮಾಡ್ತೀನಿ. ಸೊ 2 ಆಡ್ ನಂಬರ್ ಇದ್ದಾಗ ಈವನ್ ಬರುತ್ತೆ ಅಂತ ನನಗೆ ಗೊತ್ತು. ಬಟ್ 3 ಆಡ್ ನಂಬರ್ ತಗೊಳ್ಳಿ ಆಗ. ಸೊ ದೆನ್ ಇನ್ ದಿಸ್ ಕೇಸ್ ಯು ವಿಲ್ ಗೆಟ್ ವಾಟ್? ಯು ವಿಲ್ ಗೆಟ್ ಆಡ್ ನಂಬರ್. ಆಡ್ ನಂಬರ್ನ ಎಷ್ಟು ಟೈಮ್ ಆಡ್ ಮಾಡ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಓಕೆ, ಸೊ ಆಡ್ ನಂಬರ್ನ ಆಡ್ ನಂಬರ್ ಆಫ್ ಟೈಮ್ಸ್ ಜೊತೆ ಆಡ್ ಮಾಡಿದ್ರೆ ಯು ವಿಲ್ ಗೆಟ್ ಆಡ್. ಸೊ ಈಗ ಇದು 3 ಆಡ್ ನಂಬರು. ಸೊ ಎಷ್ಟು ಅಡಿಷನ್ ಆಗಿದೆ? 3 ನಂಬರ್ಸ್ ಇದಾವೆ. ಓಕೆ, ಸೊ 3 is odd number. Again all these numbers are odd, you will get odd. ಎಲ್ಲ ಆಡ್ ನಂಬರ್ಸ್ ಇದೆ, 3 ಆಡ್ ನಂಬರ್ಸ್. ಓಕೆ, ಸೊ ಯು ವಿಲ್ ಗೆಟ್ ಆಡ್. ಅದೇ 4 ಆಡ್ ನಂಬರ್ಸ್ ಇತ್ತು ಆವಾಗ 1 3 5 ಇದ್ರ ಜೊತೆಗೆ 7 ಇತ್ತು ಅಂದ್ರೆ ಯು ವಿಲ್ ಗೆಟ್ ಈವನ್ ನಂಬರ್. ಓಕೆ, ಆಡ್ ನಂಬರು ಈವನ್ ಟೈಮ್ಸ್ ಇದ್ದಾಗ ಯು ವಿಲ್ ಗೆಟ್ ಈವನ್. ಆಡ್ ನಂಬರ್ ಆಡ್ ಟೈಮ್ಸ್ ಇದ್ದಾಗ ಯು ವಿಲ್ ಗೆಟ್ ಆಡ್. ಅದೇ ಪ್ರಾಪರ್ಟಿ ಇಲ್ಲಿ ಬರೋದು. ಸೊ ಈ ಎಲ್ಲಾ ಆಡ್ ನಂಬರ್ಸ್ ಅಲ್ವಾ ಕೊಟ್ಟಿರೋದು. ಇಲ್ಲಿ 5 ಪ್ಲೇಸಸ್ ಇದೆ ಅಂದ್ರೆ 5 ಆಡ್ ನಂಬರ್ಸ್ ನ ಆಡ್ ಮಾಡಿದಾಗ ಏನಾಗುತ್ತೆ? ನಿಮ್ಗೆ ಆಡ್ ನಂಬರೇ ಬರೋದು. ಅದಕ್ಕೆ ನಿಮ್ಗೆ ಯಾವ ನಂಬರ್ನ ಟ್ರೈ ಮಾಡಿದಾಗ್ಲೂ 30 ಬರಲ್ಲ. ಓಕೆ, ನೀವು ಇದನ್ನ ಕಣ್ಣು ಮುಚ್ಕೊಂಡು ನೀವು ಆನ್ಸರ್ ಮಾಡ್ಬೋದು. ವಿ ವಿಲ್ ನೆವರ್ ಗೆಟ್ 30 ಇಫ್ ವಿ ಆಡ್ 5 ಆಡ್ ನಂಬರ್ಸ್. ಯಾಕಂದ್ರೆ 5 ಆಡ್ ನಂಬರ್ಸ್ ನ ಆಡ್ ಮಾಡಿದಾಗ ನಮಗ್ ಬರೋದೇನು? ಆಡ್ ನಂಬರ್, ನಾಟ್ ಈವನ್. ಓಕೆ, ಆದ್ರೆ ಈವನಿಗೆ ಡಿಫ್ರೆಂಟ್. ಈವನ್ ನ ನೀವು ಎಷ್ಟು ಈವನ್ ನಂಬರ್ಸ್ ಆದ್ರೂ ಆಡ್ ಮಾಡಿ ಯು ವಿಲ್ ಗೆಟ್ ಓನ್ಲಿ ಈವನ್ ನಂಬರ್. 1 ಈವನ್ ನಂಬರ್, 2 ಈವನ್ ನಂಬರ್ಸ್ ನ ಆಡ್ ಮಾಡಿದ್ರು ಯು ವಿಲ್ ಗೆಟ್ ಈವನ್. 3 ಈವನ್ ನಂಬರ್ಸ್ ನ ಆಡ್ ಮಾಡಿದ್ರು ಈವನ್. 4 ಈವನ್ ನಂಬರ್ಸ್ ಈವನ್. ಬಟ್ ಆಡ್ ನಂಬರ್ಸ್ ಗೆ ಡಿಫ್ರೆಂಟ್. ಆಡ್ ನಂಬರ್ ಆಫ್ ಆಡ್ ನಂಬರ್ಸ್ ವಿಲ್ ಗಿವ್ odd numbers. Okay, sum of odd numbers will give odd numbers. Okay, yes, but even times ಇದ್ದಾಗ even ಆಗುತ್ತೆ, ಅದೊಂದು ನೆನ್ಪಿಟ್ಕೊಳ್ಳಿ. ಓಕೆ, ವಾಟ್ ಅಬೌಟ್ ಆಡಿಂಗ್ 3 ಆಡ್ ನಂಬರ್ಸ್? ಸೊ ಈಗ ನೀವು ಆನ್ಸರ್ ಮಾಡ್ಬೋದಾ? 3 ಆಡ್ ನಂಬರ್ಸ್ ಏನಾಗುತ್ತೆ? ನಿಮ್ಗೆ ಆಡ್ ನಂಬರ್ ಕೊಡುತ್ತೆ. ಓಕೆ, ಸೊ ಆಡ್ ನಂಬರ್ ಈವನ್ ಟೈಮ್ಸ್ ಇದ್ದಾಗ ಯು ವಿಲ್ ಗೆಟ್ ಈವನ್ ನಂಬರ್ ಸಮ್ ಮಾಡಿದಾಗ. ಓಕೆ, ಸೊ ಅದೇ ರೀತಿ ಆಡ್ ನಂಬರ್ ಏನಾದ್ರೂ ಆಡ್ ಟೈಮ್ಸ್ ಇದ್ದಾಗ ಯು ವಿಲ್ ಗೆಟ್ ಆಡ್ ನಂಬರ್. ಓಕೆ, can the resulting sum be arranged in pairs? No, we cannot arrange it in pairs. Okay, explore what happens to the sum of 4 odd numbers. So ನೋಡಿ 4 ಅನ್ನೋದು ಈವನ್ ಆಯ್ತು. 4 ಈವನ್ ನಂಬರ್ಸ್ ನ ಆಡ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ? ನಮಗೆ ಈವನ್ ನಂಬರ್ ಸಿಗುತ್ತೆ. ಓಕೆ, ಯಾಕಂದ್ರೆ 2 ಸಿಂಗಲ್ ಇರೋದು ಪೇರ್ ಆಗುತ್ತಲ್ವಾ. ಸೊ ನೀವು ಇದನ್ನ ನೀಟಾಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನೀವು ಪೇರ್ ನ ಫಾರ್ಮ್ ಮಾಡ್ಕೊಳ್ಳಿ. ಸೊ 4 ಆಡ್ ನಂಬರ್ ಅಂದ್ರೆ ಏನಾಗುತ್ತೆ? ಸೊ ಈ ರೀತಿ 1 ಸಿಂಗಲ್ ಬರುತ್ತಲ್ವಾ, ಈ ರೀತಿ. ಸೊ ಈ 4 ಏನಿದೆ ಸಿಂಗಲ್ ಇರೋದು ಪೇರ್ ಆಗ್ಬಿಡುತ್ತೆ. ಓಕೆ, ಇವೆರಡು 1 ಪೇರ್, ಇವೆರಡು 1 ಪೇರ್ ಆಗುತ್ತೆ. ಸೊ ದಟ್ ವಿ ವಿಲ್ ಗೆಟ್ ಈವನ್ ನಂಬರ್. ಓಕೆ, ಎಸ್. ಸೊ 4 ಆಡ್ ನಂಬರ್ಸ್ ವಿಲ್ ಗಿವ್ ಈವನ್ ನಂಬರ್. 5 ಆಡ್ ನಂಬರ್ಸ್ ಏನಾಗುತ್ತೆ? ಆಡ್ ಆಗುತ್ತೆ. ಓಕೆ, ಆಡ್ ನಂಬರ್ ಆಫ್ sum of odd times of odd number will gives what? Odd number. Okay, 6 odd numbers iddaga it is even. Yakandre 6 is even number. Even times of odd numbers will give even number. Okay, so let us go back to the puzzle Kishore was trying to solve. Okay, now we got allige hoge bandvi. So there are 5 empty boxes ittu. That means he has an odd number of boxes. Odd number of box ittu ಮತ್ತೆ ಎಲ್ಲ odd number ಕೂಡ ಇತ್ತು. So all the numbers of cards contain odd numbers. So that is why it is impossible to make 30 yakandre 30 even number. So ಯಾವ number ends with 0 ಆಗುತ್ತೆ ಅದು even number ಆಗಿರುತ್ತೆ. So which is an even number, since adding any 5 odd numbers will never result in an even number. Kishore cannot arrange these cards in the box to add up to 30. ಅರ್ಥ ಆಯ್ತಾ? Yes. 2 siblings Martin and Maria were born exactly 1 year apart. So ಇಬ್ರಿಗೂ distance ಏನಿತ್ತು? 1 year distance ಇತ್ತು. ಓಕೆನಾ? So today they are celebrating their birthday. Maria exclaims that the sum of their ages 112 ಅಂತ ಹೇಳ್ತಾಳೆ. ಸೊ ಇದೇನಾದ್ರೂ ಪಾಸಿಬಲ್? ಸೊ 1 year ಅಪಾರ್ಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಮಾರ್ಟಿನ್ಗೆ 10 years ಆದ್ರೆ ಮರಿಯಾಗೆ ಎಷ್ಟಿರುತ್ತೆ? 11 years ಆಗುತ್ತೆ. ಸೊ ಇಮಿಡಿಯೇಟ್ ನಂಬರ್ ಅಂತ ಇಲ್ಲಿ ಬರುತ್ತೆ. ನಾವು ಅದನ್ನ ಕಾನ್ಸಿಕ್ಯೂಟಿವ್ ನಂಬರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕಾನ್ಸಿಕ್ಯೂಟಿವ್. ಸೊ ಈ ಕಾನ್ಸಿಕ್ಯೂಟಿವ್ ನಂಬರ್ ಅಂತಂದ್ರೇನು? ಆಲ್ಟರ್ನೇಟಿವ್ ಈವನ್ ಆಡ್ ಇರುತ್ತೆ. ಲೈಕ್ ನಾವು 1 2 3 ಹೇಳ್ತೀವಲ್ಲ,
ಹಾಗೆ. ಸೊ ಆಲ್ಟರ್ನೇಟಿವ್ ಈವನ್ ಆಡ್ ಇರುತ್ತಲ್ಲ, 1 is odd, 2 is even, 3 is odd, 4 is even. ಅಂದ್ರೆ ಆಲ್ಟರ್ನೇಟಿವ್ ಆಡ್ ಈವನ್ ಆಗ್ತಾ ಹೋಗುತ್ತೆ. ಸೊ 1 ಇಯರ್ ಅಪಾರ್ಟ್ ಅಂತಂದ್ರೆ ಒಬ್ರಿಗೆ 11 ಇದ್ದಾಗ, ಸಾರಿ 10 ಇದ್ದಾಗ ಏಜ್, ಇನ್ನೊಬ್ರಿಗೆ 11 ಇರುತ್ತೆ. ಈ ರೀತಿ ಕಾನ್ಸಿಕ್ಯೂಟಿವ್ ನಂಬರ್ ಅಥವಾ ಆಲ್ಟರ್ನೇಟಿವ್ ನಂಬರ್ನ ನಾವು ಆಡ್ ಮಾಡಿದಾಗ ವಿ ವಿಲ್ ಆಲ್ವೇಸ್ ಗೆಟ್ ಆಡ್. ಯಾಕಂತಂದ್ರೆ ಈವನ್ ಆಡ್ ಆಡ್ ಮಾಡಿದಾಗ ಆಡ್ ಬರುತ್ತೆ ಅಂತ ನಿಮಗೆ ಗೊತ್ತಲ್ವಾ? ಸೊ ದಟ್ ಈಸ್ ವಾಟ್ ದ ಕೇಸ್. ಸೊ ಅವ್ರೇನ್ ಹೇಳ್ತಿದ್ದಾರೆ ಇಲ್ಲಿ, ಇಬ್ರದ್ದು ಏಜ್ ನ ಆಡ್ ಮಾಡಿದ್ರೆ 112 ಬರುತ್ತೆ ಅಂತ. ಇಸ್ ಇಟ್ ಪಾಸಿಬಲ್? ಸೊ ಇಟ್ ವಿಲ್ ನಾಟ್ ಪಾಸಿಬಲ್. ಯಾಕಂತಂದ್ರೆ ಈವನ್ ಮತ್ತೆ ಆಡ್ ನ ಆಡ್ ಮಾಡಿದಾಗ ನಮ್ಗೆ ಆಡ್ ನಂಬರ್ ಸಿಗುತ್ತೆ, ಈವನ್ ನಂಬರ್ ಸಿಗಲ್ಲ. ಸೊ ಅವ್ರ ಏಜ್ ಯಾವಾಗ್ಲೂ ಈವನ್ ನಂಬರ್ ಆಗಕ್ ಸಾಧ್ಯನೇ ಇಲ್ಲ, ಯಾಕಂತಂದ್ರೆ ಅವ್ರದ್ದು ಆಲ್ಟರ್ನೇಟಿವ್ ಆಗಿರುತ್ತೆ ಏಜ್. ಓಕೆ, ಸೊ ವೈ ಇಸ್ ನಾಟ್ ಪಾಸಿಬಲ್? ಬಿಕಾಸ್ ಆಡ್ ಅಂಡ್ ಈವನ್ ಗಿವ್ಸ್ ಆಡ್ ನಂಬರ್. ಓಕೆ, ಅದ್ರ ಎಕ್ಸ್ಪ್ಲನೇಷನ್ ಇಲ್ಲಿ ಕೊಟ್ಟಿದ್ದಾರೆ. ನಾನು ಏನು ಹೇಳ್ದೆ ಇಲ್ಲಿ, ಕಾನ್ಸಿಕ್ಯೂಟಿವ್ ಆಲ್ಟರ್ನೇಟಿವ್, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆನಾ? ವಾಟ್ ವುಡ್ ಬಿ ದ ರಿಸಲ್ಟಿಂಗ್ ಸಮ್ ಆಫ್ ಈವನ್ ಅಂಡ್ ಆಡ್ ನಂಬರ್? ಆಡ್ ಮತ್ತೆ ಈವನ್ ನ ಸಮ್ ಮಾಡಿದ್ರೆ ಏನಾಗುತ್ತೆ? ದಟ್ ಇಸ್ ಆಡ್. ಇದನ್ನ ಉಲ್ಟಾ ಕೊಟ್ಟಾಗ್ಲೂ ಕನ್ಫ್ಯೂಸ್ ಆಗಬಾರ್ದು. ಆಡ್ ಮತ್ತೆ ಈವನ್ ಕೂಡ ಆಡೇ ಆಗುತ್ತೆ. ಇದನ್ನ ನಾವು ಕಮ್ಯೂಟೇಟಿವ್ ಪ್ರಾಪರ್ಟಿ ಅಂತ ಓದಿದೀವಲ್ವಾ? ಸೊ ಅಡಿಷನ್ ಅಲ್ಲಿ ನಾವು ಸ್ವಾಪ್ ಮಾಡ್ಬೋದು. ಕಮ್ಯೂಟೇಟಿವ್ ಪ್ರಾಪರ್ಟಿ ಅದನ್ನ ಹೇಳೋದು, ಈವನ್ ಪ್ಲಸ್ ಆಡ್ ಆಡ್, ಆಡ್ ಪ್ಲಸ್ ಈವನ್ ವಿಲ್ ಆಲ್ಸೋ ಬಿ ಆಡ್. ಓಕೆ, yes. So since 112 is an even number, the Martins and Maria's age are consecutive numbers. So they cannot sums up to what? 112. So we use the word parity to denote the property of being even or odd. Okay, ನಾನು ಸ್ಟಾರ್ಟಿಂಗ್ ಹೇಳಿದೆ parity ಅಂದ್ರೆ ಪ್ರಾಪರ್ಟಿ. ಫಾರ್ ಇನ್ಸ್ಟೆನ್ಸ್, ದ ಪ್ಯಾರಿಟಿ ಆಫ್ ಸಮ್ ಆಫ್ ಎನಿ ಟು ಕಾನ್ಸಿಕ್ಯೂಟಿವ್ ನಂಬರ್ ಇಸ್ ಆಡ್. ಸೊ ಯಾವ್ದಾದ್ರು ಕಾನ್ಸಿಕ್ಯೂಟಿವ್ ನಂಬರ್ದು ಪ್ಯಾರಿಟಿ ಏನಾಗಿರುತ್ತೆ, ಮೀನ್ಸ್ ಪ್ರಾಪರ್ಟಿ ಏನಾಗಿರುತ್ತೆ, ಆಡ್ ಆಗಿರುತ್ತೆ. ಸಿಮಿಲರ್ಲಿ ಪ್ಯಾರಿಟಿ ಆಫ್ ಸಮ್ ಆಫ್ ಎನಿ ಟು ಆಡ್ ನಂಬರ್ ಇಸ್ ಇವನ್. ಸೊ ಯಾವ್ದಾದ್ರು ಎರಡು ಆಡ್ ನಂಬರ್ದು ಸಮ್ ಏನಾಗಿರುತ್ತೆ, ಈವನ್ ಆಗಿರುತ್ತೆ. 3 ಆಡ್ ನಂಬರ್ದು ಆಡ್, ಯಾಕಂದ್ರೆ ಎಷ್ಟು ನಂಬರ್ ಇರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಓಕೆನಾ? ಆದ್ರೆ ಈವನ್ ಅಲ್ಲಿ ನಿಮ್ಗೆ ಈ ರೀತಿ ವರಿ ಮಾಡೋದ್ ಬೇಡ. ಎಷ್ಟು ನಂಬರ್ಸ್ ಆದ್ರೂ ಆಗಿರ್ಲಿ, ಈವನ್ನೇ ಆಗಿರುತ್ತೆ. ಅದು ಆಡ್ ಆಗಿದ್ರು ಈವನ್ ಆಗಿದ್ರು, ಈವನ್ ಅಲ್ಲಿ ಏನು ಚೇಂಜ್ ಆಗಲ್ಲ. ಆಡ್ ನಂಬರ್ ಅಲ್ಲಿ ಎಷ್ಟು ಆಡ್ ನಂಬರ್ಸ್ ಇದೆ ಅನ್ನೋದು ಇಂಪಾರ್ಟೆಂಟ್. ಓಕೆನಾ? ಸೊ ಎಸ್, ಸೊ ಲೆಟ್ ಅಸ್ ಕ್ವಿಕ್ಲಿ ಫಿನಿಶ್ ಇಟ್ ಔಟ್, ಫಿಗರ್ ಇಟ್ ಔಟ್. ಓಕೆ, so yes, first one, using your understanding of pictorial representation of odd and even numbers, find out the parity of the following sums. Okay, sum of two even numbers and two odd numbers ಏನಾಗುತ್ತೆ? ಸೊ ನಾವು ಇದನ್ನ ಪಿಕ್ಟಾರಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕು. ಓಕೆ, ಸಮ್ ಆಫ್ ಟೂ ಈವನ್ ಅಂಡ್ ಟೂ ಆಡ್ ನಂಬರ್ಸ್. ಸೊ ಎರಡು ಈವನ್, ಸೊ ಈವನ್ ಅಂದ್ರೆ ಪೇರ್ ಅಲ್ಲಿ ಇರುತ್ತಲ್ವಾ? ಸೊ ಎರಡು ಈವನ್ ಇದೆ, ಒಂದ್ ಈವನ್ ಎರಡು ಈವನ್ ಆಯ್ತು. ಅದಕ್ಕೆ ಟೂ ಆಡ್ ನಂಬರ್ಸ್. ಸೊ ಹಿಯರ್ ಕಮ್ಸ್ ಒನ್ ಆಡ್, ಹಿಯರ್ ಕಮ್ಸ್ ಇನ್ನೊಂದು ಆಡ್. ಓಕೆ, ಸೊ ಏನಾಗುತ್ತೆ, ಇವೆರಡು ಆಡ್ ಮಾಡಿದ್ರು ನಮ್ಗೆ ಈವನ್ ಬರುತ್ತೆ ಅಂತ ಗೊತ್ತು ಅಲ್ವಾ? ಯಾಕಂದ್ರೆ ಈವನ್ ಎಷ್ಟು ಟೈಮ್ ಇದ್ರು ನಮ್ಗೆ ಈವನ್ನೇ ಬರಬೇಕು. ಅಂಡ್ ಇವೆರಡು ನೋಡಿ, ಸಿಂಗಲ್ ಆಗಿರೋ ಎರಡು ಏನಾಗುತ್ತೆ, ಆಡ್ ಆಗುತ್ತೆ. ಓಕೆ, ಸೊ ದಸ್ ವಿ ಗೆಟ್ ಈವನ್. ಈವನ್ನೇ ಬರುತ್ತೆ ನಮ್ಗೆ. ಓಕೆ, ಅದನ್ನ ನಾನು ಡ್ರಾ ಮಾಡಿದ್ರೆ ಹೇಗೆ ಬರೀಬಹುದು? ಸೊ 4, ಹಿಯರ್ 6, ಸೊ ಇಲ್ಲೂ ಇನ್ನೂ ಒಂದಷ್ಟು ಪೇರ್ ಬರುತ್ತೆ. 1 2 3 4 5 6 7 8 9 10 11. ಓಕೆ, ಈ ರೀತಿ ಎಲ್ಲ ಆಡ್ ಆಗುತ್ತೆ. ಓಕೆ, ಸೊ ಸಮ್ ಆಫ್ ಟೂ ಆಡ್ ನಂಬರ್ಸ್ ಅಂಡ್ 3 ಈವನ್ ನಂಬರ್ಸ್. ಸೊ ಟೂ ಆಡ್ ನಂಬರ್ ನಾವು ಸ್ವಲ್ಪ ಚಿಕ್ಕದ್ ಬರ್ಕೊಳ್ಳೋಣ. ಓಕೆನಾ? ಯಾಕಂದ್ರೆ ಅಡಿಷನ್ಗೆ ಈಸಿ ಆಗಲಿ. ಓಕೆ, ಇದು ಟೂ ಆಡ್ ನಂಬರ್ಸ್ ಆಯ್ತು, ಅದಕ್ಕೆ 3 ಈವನ್ ನಂಬರ್ಸ್. ಸೊ ಈವನ್ ನಂಬರ್ಸ್ ಈ ರೀತಿ ಬರೀಬೋದಾ? ಓಕೆ, ಸೊ ನಮ್ಗೆ ಸಮ್ ಏನ್ ಸಿಗುತ್ತೆ ಈಗ? ಸೊ ಎಲ್ಲಾನು ಆಡ್ ಮಾಡಿದ್ರೆ ಇವೆರಡು ಪೇರ್ ಆಗುತ್ತಲ್ವಾ? ಸೊ ಎಲ್ಲ ನಮ್ಗೆ ಇವನ್ನೇ ಆಗುತ್ತಾಗ. ಸೊ ದಸ್ ವಿ ವಿಲ್ ಗೆಟ್, ಇದರಿಂದ ಇದು ಆಡ್ ಆಗುತ್ತೆ, ದೆನ್ ದಿಸ್ 4 ವಿಲ್ ಆಡ್ಸ್ ಅಪ್ ಹಿಯರ್, ದೆನ್ ರಿಮೈನಿಂಗ್ ಐ ಕ್ಯಾನ್ ರೈಟ್ ಲೈಕ್ ದಿಸ್. ಇದನ್ನೆಲ್ಲಾನು ಒಟ್ಟಿಗೆ ಸೇರಿ ಲೈನ್ ಆಗೋ ಬರಿಬಹುದು, ಅಥವಾ ಈ ರೀತಿನೂ ಬರಿಬಹುದು ನೀವು. ಓಕೆ, ಎಸ್, ಸಮ್ ಆಫ್ ಈವನ್ ನಂಬರ್ಸ್. ಸೊ ಈಗ ಏನಾಯ್ತು ಇದು? ಸೊ ಆಡ್ ನಂಬರ್ ಮತ್ತೆ 3 ಈವನ್ ನಂಬರ್ ಆದ್ರೆ ಏನಾಗುತ್ತೆ, ನಮಗೆ ಈವನ್ ಆಗುತ್ತೆ. ಯಾಕಂದ್ರೆ 3 ಇರೋದು ಈವನಿಗೆ, 2 ಆಡ್ ನಂಬರ್ಸ್ ಅಂದ್ರೆ ಅಲ್ಲಿ ಈವನ್ ಆಗುತ್ತಲ್ವಾ? ಎಸ್, ಸೊ ಸಮ್ ಆಫ್ 5 ಈವನ್ ನಂಬರ್ ಅಡಿಷನ್ ಆದ್ರೆ ನಮ್ಗೆ ಈವನ್ ನಂಬರೇ ಸಿಗೋದು. ಓಕೆ, ಸೊ ಸಿ ಹಿಯರ್, ಈ ರೀತಿ ತಗೊಳ್ಳೋಣ. ಎಲ್ಲ ಈವನ್ ಆಗಿದೆ ಪೇರ್. ಸೊ ನಮ್ಗೆ ಏನ್ ಸಿಗುತ್ತೆ ಆನ್ಸರ್? ಇವೆರಡು. ನೆಕ್ಸ್ಟ್ ಇವೆರಡನ್ನ ಆಡ್ ಮಾಡಿದ್ರೆ ಅಗೇನ್ ಐಲ್ ಗೆಟ್ 8, ದೆನ್ ಐಲ್ ಗೆಟ್ ಅಗೇನ್ 2.
ಓಕೆ, ಸೊ ನಮಗೆ ಈವನ್ನೇ ಸಿಗುತ್ತೆ. ಈವನ್ ಎಷ್ಟು ಟೈಮ್ ಇದ್ರೂ ಈವನ್ನೇ ಆನ್ಸರ್ ಸಿಗುತ್ತೆ. ಸಮ್ ಆಫ್ 8 ಆಡ್ ನಂಬರ್ಸ್. ಸೊ 1 ಆಡ್ ಮಾಡ್ಕೊಬಿಡೋಣ, ಯಾಕಂದ್ರೆ ಲೆಂತಿ ಆಗ್ಬಿಡುತ್ತೆ. ಬೇಕಾದ್ರೆ ಇನ್ನೊಂದು ಎಕ್ಸ್ಟ್ರಾ, ಓಕೆ 3 ಮಾಡೋಣ. ಸೊ 8 ಇದೆ ಅಂದ್ರೆ ಎಷ್ಟು ಆಡ್ ಆಗುತ್ತೆ? ಇವೆರಡು ಒಂದ್ ಪೇರ್ ಆಗುತ್ತೆ, ಇವೆರಡು ಒಂದ್ ಪೇರು, ಇವೆರಡು ಒಂದ್ ಪೇರು, ಇವೆರಡು ಒಂದ್ ಪೇರು. ಸೊ ಎಲ್ಲಾ ಪೇರ್ ಆದ್ಮೇಲೆ ನಮ್ಗೆ ಈವನ್ ನಂಬರ್ ಸಿಗುತ್ತೆ. ಸೊ ದಸ್ ವಿ ಗೆಟ್ ಲೈಕ್ ದಿಸ್ 4 6 ಆಗುತ್ತೆ, 6 ಓಕೆ ಈ ರೀತಿ 6 ಆಗುತ್ತೆ. ಸೊ ವಿ ಗೆಟ್ ಈವನ್ ನಂಬರ್. So Lappa has an odd number of 1 rupees coin, an odd number of 5 rupees coin, and an even number of 10 rupees coin in his piggy bank. He calculated the total and got rupees 205. Did he make a mistake? If he did, explain why. If he didn't, how many coins of each type could he have? Okay, so Lappa the ಎಷ್ಟಿರುತ್ತೆ? odd number of rupees 1. So 1 rupees coin ಎಷ್ಟಿರುತ್ತೆ? odd number of times ಇರುತ್ತೆ. And odd number of rupees 5. So odd number of rupees 5. So 1 rupees ಕೂಡ odd, 5 rupees ಕೂಡ odd. And an even number of rupees 10. ಸೊ ಇಲ್ಲೇನಾಗುತ್ತೆ, 1 ರೂಪಿದು ಆಡ್ ನಂಬರ್ ಅಂತಂದ್ರೆ ಏನರ್ಥ? ನಮ್ಗೆ ಆಡ್ ಸಿಗುತ್ತೆ, ಯಾಕಂದ್ರೆ ಆಡ್ ನಂಬರ್ ಆಫ್ ಟೈಮ್ಸ್ ಆಫ್ ಆಡ್ ನಂಬರ್ಸ್ ವಿಲ್ ಗಿವ್ ಆಡ್ ನಂಬರ್. ಹಾಗೆ 5 ಕೂಡ ಆಡ್ ಅಲ್ವಾ, ಅದು ಆಡ್ ನಂಬರ್ಸ್ ಅಲ್ಲಿ ಇದ್ರೆ ನಮ್ಗೆ ಏನ್ ಬರುತ್ತೆ? ಸಮ್ಮು ಆಡ್ ಬರುತ್ತೆ. ಸೊ ಸಮ್ ಅಂತ ಬರೆಯೋಣ. ಓಕೆ, ಸಮ್ ಆಫ್ ಈವನ್ ನಂಬರ್ 10 ಕೂಡ ಈವನ್, ಅದು ಈವನ್ ನಂಬರ್ ಅಲ್ಲಿ ಇದ್ರೂ ಕೂಡ ನಮ್ಗೆ ಈವನ್ನೇ ಬರೋದು. ಓಕೆ, ಸೊ ಹಿ ಕ್ಯಾಲ್ಕುಲೇಟ್ ಟೋಟಲ್ ಏನ್ ಬರ್ತಿದೆ ಅವನಿಗೆ? 205 ಬರ್ತಿದೆ, ವಿಚ್ ವಿಲ್ ನಾಟ್ ಬಿ ಟ್ರೂ. ಯಾಕಂತಂದ್ರೆ ಆಡ್ ಪ್ಲಸ್ ಆಡ್ ಈವನ್ ಆಯ್ತಾ, ಇವೆರಡನ್ನ ಆಡ್ ಮಾಡಿದ್ರೆ. ಓಕೆ, ಅಗೇನ್ ಇಫ್ ವಿ ಆಡ್ ಈವನ್ ವಿ ವಿಲ್ ಗೆಟ್ ಈವನ್. ಸೊ ವಿ ವಿಲ್ ನೆವರ್ ಗೆಟ್ ಆಡ್. ಮೇಕ್ ಅ ಮಿಸ್ಟೇಕ್ ಅಂತ ಕೇಳ್ತಿದ್ದಾರೆ. ಎಸ್, ಹಿ ಮೇಡ್ ಅ ಮಿಸ್ಟೇಕ್. ಇಫ್ ಹಿ ಡಿಡ್, ಎಕ್ಸ್ಪ್ಲೇನ್ ವೈ. ಯಾಕೆ ಅಂತಂದ್ರೆ ಸಮ್ ಆಫ್ ಆಡ್ ಅಂಡ್ ಈವನ್ ವಿಲ್ ಗಿವ್ಸ್ ಸಮ್ ಆಫ್ 2 odd numbers. Sum of 2 odd numbers will give even ಕೊಡುತ್ತೆ. ಇಲ್ಲಿ ನೋಡಿ, 2 odd number ಅನ್ನ ಆಡ್ ಮಾಡಿದಾಗ even ಆಗುತ್ತೆ. Again even plus even will give odd number. So hence he will not get 205. Okay, yes. So next one, we know that even plus even is equal to even. Odd plus odd ಅಂದ್ರೆ odd ಆಗುತ್ತೆ. Even odd ಆದ್ರೆ ಏನಾಗುತ್ತೆ? odd similarly find out the parity for the scenarios below. Okay, so even ಇಂದ even ನ ಮೈನಸ್ ಮಾಡಿದ್ರೆ ಏನ್ ಸಿಗುತ್ತೆ? ಈಗ ಒಂದು ಪೇರ್ ಇರುತ್ತೆ, ಮತ್ತೆ ಪೇರ್ನೇ ನಾವು ರಿಮೂವ್ ಮಾಡಿದ್ರೆ ರಿಮೈನಿಂಗ್ ಪೇರ್ ಆಗಿರುತ್ತಲ್ವಾ? ಸೊ ಈವನ್. ಫಾರ್ ಎಕ್ಸಾಂಪಲ್ 4 minus 2 will gives 2. ಓಕೆ, ಆಡ್ ಮೈನಸ್ ಆಡ್ ಆದಾಗ ಈಗ 5ಗೆ ನಾವು 1 ಮೈನಸ್ ಮಾಡೋಣ. ಆಡ್ ಇಂದ 1 ನ ಮೈನಸ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? 4. ಸೊ ನಮಗೆ ಈವನ್ ಸಿಗುತ್ತೆ. ನೀವು ಅರ್ಥ ಮಾಡ್ಕೊಳ್ಳಿ, ನಮ್ಗೆ ಆಡ್ ಅಂದ ತಕ್ಷಣ ಒಂದು ಸಿಂಗಲ್ ಪಾಯಿಂಟ್ ಸಿಗುತ್ತೆ. ಮೀನ್ಸ್ ಆ ಪಿಕ್ಟೋರಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ ಒಂದು ಅನ್ಪೇರ್ಡ್ ಡಿಜಿಟ್ ಇರುತ್ತೆ. ಓಕೆ, ನಾವು ಆಡ್ ನಂಬರ್ ನ ರಿಮೂವ್ ಮಾಡಿದ್ರೆ ಅನ್ಪೇರ್ ಕೂಡ ರಿಮೂವ್ ಆಗ್ಬಿಡುತ್ತೆ. ಸೊ ನಮ್ಗೆ ಈವನ್ ಸಿಗುತ್ತೆ. ಈವನ್ ಇಂದ ಆಡ್ ನ ಮೈನಸ್ ಮಾಡಿದ್ರೆ ಆಬ್ವಿಯಸ್ಲಿ ನಮ್ಗೆ ಆಡ್ ಸಿಗುತ್ತಲ್ವಾ? ಯಾಕಂದ್ರೆ ಪೇರ್ ಅಲ್ಲಿ ನಾವು ಅನ್ಪೇರ್ ನ ರಿಮೂವ್ ಮಾಡಿದಾಗ ರಿಮೈನಿಂಗ್ ಅನ್ಪೇರ್ ಆಗಿ ಉಳಿದು ಬಿಡುತ್ತೆ. ಎಕ್ಸಾಂಪಲ್ 4 minus 1. ಸೊ ವಿ ವಿಲ್ ಗೆಟ್ ವಾಟ್? ವಿ ವಿಲ್ ಗೆಟ್ 3. ಆಡ್ ಇಂದ ಈವನ್ ನ ಮೈನಸ್ ಮಾಡಿದ್ರೆ ನಮಗೆ ಆಡ್ ಇಂದ ಈವನ್ ನ ಮೈನಸ್ ಮಾಡಿದಾಗ ಆಡೇ ಬರೋದು. ಯಾಕಂತಂದ್ರೆ ಈಗ 7 ಇಂದ ನಾನು 2 ಮೈನಸ್ ಮಾಡ್ತೀನಿ, ನನ್ಗೆ ಏನ್ ಬರುತ್ತೆ? 5. ಯಾಕಂತಂದ್ರೆ ಅನ್ಪೇರ್ ಇರುತ್ತಲ್ವಾ? ಹೀಗೆ ಅದರಲ್ಲಿ ನಾನು 2 ರಿಮೂವ್ ಮಾಡ್ಬಿಡ್ತೀನಿ. ಒಂದು ಪೇರ್ನ ರಿಮೂವ್ ಆಗಿಲ್ದೇ ಇರೋದ್ರಲ್ಲಿ ಅನ್ಪೇರ್ ಇರುತ್ತಲ್ವಾ? ಸೊ ದಟ್ ಇಸ್ ವೈ ಇಟ್ ಇಸ್ ಆಡ್. ಸೊ ದಸ್ ವಿ ಫಿನಿಶ್ಡ್ ವಿತ್ ದ ಸೆಕೆಂಡ್ ಎಕ್ಸರ್ಸೈಸ್ ಕೂಡ ಮುಗ್ದಿದೆ. ಸೊ ಸಿಂಪಲ್ ಆಗಿದೆ ಟಾಪಿಕ್. ಓಕೆನಾ? ಸೊ ಸಮ್ ಆಫ್ ಆಡ್ ನಂಬರ್ ಆಫ್ ಟೈಮ್ಸ್ ಆಫ್ ಆಡ್ ನಂಬರ್ ಇದ್ದಾಗ ನಿಮಗೆ ಆಡ್ ನಂಬರ್ ಬರುತ್ತೆ. ಓಕೆ, ಎಸ್, ಅದೊಂಚೂರು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇಲ್ಲಿಂದ ಶುರು ಮಾಡೋಣ. ಓಕೆ, ಥ್ಯಾಂಕ್ ಯು.